नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ। ಇವತ್ತಿನ ಬೃಹತ್ ಸಮಾವೇಶ, ಈ ಸಮಾವೇಶದಲ್ಲಿ ಕೇಂದ್ರ ಬಿಂದುಗಳಾದಂಥ ಯುವಕರಾದಂಥ ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರೇ, ಈ ಸಭೆ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯರು, ಮುಖ್ಯಮಂತ್ರಿಗಳ ಸಲಹೆಗಾರರು ಮತ್ತು ಆಳಂದಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಜಿ ಅವರೇ, ಇನ್ನೊಬ್ಬ ಮಾಜಿ ಸಚಿವರಾದಂಥ PGR ಶಿಂದೇಜಿ ಅವರೇ, ನಮ್ಮ ವಿಶೇಷವಾಗಿ ಹೊಸದಾಗಿ ಕಾರ್ಯಾಧ್ಯಕ್ಷರು ನನ್ನ ಮಿತ್ರರಾದಂಥ ವಸಂತ್ ಕುಮಾರ್ ಅವರೇ, ಭಾಲ್ಕಿ ಕ್ಷೇತ್ರದ ಶಾಸಕರು ಮಂತ್ರಿಗಳು ಮಿತ್ರರಾದಂಥ ಈಶ್ವರ್ ಖಂಡ್ರೆ ಅವರೇ, ಇನ್ನೊಬ್ಬ ಮಿತ್ರರಾದಂಥ ಮಂತ್ರಿಗಳಾದಂಥ ರಹೀಮ್ ಖಾನ್ ರವರೇ, ಅದರ ಜೊತೆಯಲ್ಲಿ ನನ್ನ ಸ್ನೇಹಿತರಾದಂಥ ಅಜಯ್ ಸಿಂಗ್ ರವರೇ, ಅಲ್ಲಂಪ್ರಭು ಪಾಟೀಲ್ ರವರೇ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಚಂದ್ರಶೇಖರ್ ಪಾಟೀಲ್ ರವರೇ, ಭೀಮರಾವ್ ಪಾಟೀಲ್ ರವರೇ, ಅರವಿಂದ್ ಕುಮಾರ್ ಅರಳಿ ಅವರೇ, ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರರಾದಂಥ ಕೈಲಾಸ್ ಪಾಟೀಲ್ ರವರೇ, ವಿಜಯ್ ಸಿಂಗ್ ರವರೇ, ಧನರಾಜ್ ತಾಳಂಪಳ್ಳಿ ಅವರೇ, ಆನಂದ್ ದೇವಪ್ಪನವರೇ, ಇನ್ನೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ನನ್ನ ಪಕ್ಷದ ಮುಖಂಡರೇ, ಮಂಟೂರು ಸಾಹೇಬರಿದ್ದಾರೆ, ರೇವು ನಾಯಕ್ ಅವರಿದ್ದಾರೆ, ನಮ್ಮ ಚುಂಚೋಳಿ, ಇವತ್ತು ಅನೇಕ ಜನ ವೇದಿಕೆ ಮೇಲೆ ಸಂಜಯ್ ಜಾಗೀರ್ದಾರ್ ಹಿಡ್ಕೊಂಡು ಇವತ್ತು ಅವೆಲ್ಲ ಸೇರಿದ್ರಿ. ಯಾಕಂದ್ರೆ ಸಮಯ ಭಾಳ ಆಗಿದೆ. ಇವತ್ತು ಮತ್ತೆಲ್ಲೋದು ಹೆಸರು ಹೇಳ್ತಾ ಹೋದ್ರೆ ಭಾಳಷ್ಟು ಸಮಯ ಬೇಕು. ದಯಮಾಡಿ ನಾವೆಲ್ಲ ನನ್ನ ಮನದಲ್ಲಿ ತಾವೆಲ್ಲ ಇದ್ರಿ ಅಂತ ನಾನು ಹೇಳ್ತಾ, ಇವತ್ತು ವಿಶೇಷವಾಗಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಾವೆಲ್ಲ ಸೇರಿದ್ರಿ. ಅದ್ರ ಜೊತೆಯಲ್ಲಿ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ತಾವು ನೋಡಿದ್ರಿ, ಇವತ್ತು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಅನೇಕ ವಿಚಾರಗಳು BR ಪಾಟೀಲ್ ಸಾಹೇಬರು ಒಳಗೊಂಡು, ಅದರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಶಿಂದೇಜಿಯವರು ಅನೇಕ ಜನ ಇವತ್ತು ವಿಚಾರಗಳು ಹೇಳಿದ್ದಾರೆ. ಇವತ್ತು ಬೀದರ್ ಜಿಲ್ಲೆ ವಿಷಯದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಈಗಾಗಲೇ ನಮ್ಮ ಅಭ್ಯರ್ಥಿ ಆದಂಥ ಸಾಗರ್ ಖಂಡ್ರೆ ಅವರು ಕೂಡ ಕೆಲವು ಮಾತುಗಳನ್ನು ಆಡಿದ್ದಾರೆ. ಯಾಕಂದ್ರೆ ಅವ್ರ ಪಾಪ ಸಮಯ ಆಗುತ್ತೆ, ನಿಮಗೆಲ್ಲ ತೊಂದರೆ ಆಗುತ್ತೆ ಅಂತ ಅವ್ರು ಇನ್ನೂ ಮಾತಾಡ್ತಾ ಇದ್ರು. ತಮ್ಮದು ಇದು ನೋಡಿ ಬೇಗ ಮುಗಿಸಿದ್ರು. ಅವ್ರು ಹೇಳ್ತಾ ಇದ್ರು, ಇವತ್ತೇನು 10 ವರ್ಷದ ಅವಧಿಗೆ ಭಗವಂತ ಖೂಬಾಜಿ ಅವರಿಗೆ ತಾವು ಅವಕಾಶ ಕೊಟ್ಟಿದ್ರಿ. ಇವತ್ತು ಭಗವಂತ ಖೂಬಾ ಅವರು ಮಾಡಿರ್ತಕ್ಕಂಥ ಕಾರ್ಯಗಳೇನು ತಾವು ನೋಡಿದ್ರ. ಇವತ್ತ ಇಡೀ ರಾಜ್ಯದಲ್ಲಿ ಅವ್ರು ಹೇಳ್ತಾ ಇದ್ರು, ದೇಶದಲ್ಲೇ ನಾನು ಯುವಕನಾಗಿದ್ದೀನಿ, 26 ವರ್ಷ ಇದೆ, ನನಗೊಂದು ಅವಕಾಶ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ತಾವೆಲ್ಲರೂ ಕೂಡ ಇವತ್ತು ಭಗವಂತ ಖೂಬಾ ಅವರಿಗೆ 10 ವರ್ಷ ಕೊಟ್ಟಿದ್ರಿ, ನನಗೊಂದ್ಸಲ ಕೊಡಿ, ನಾನು ಯಾವ ರೀತಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ತಾವು ಇವತ್ತು ನೀವು ನೋಡಿ, ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಪಕ್ಷ, ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ, ನಾವು ವೇದಿಕೆ ಬೇಕಿದ್ದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತು ನಾವೆಲ್ಲರೂ ಸೇರಿ ಇವತ್ತು ತಾವು ಸಾಗರ್ ಖಂಡ್ರೆ ಅವರಿಗೆ ನಾವೆಲ್ಲರೂ ಕೂಡ ಗೆಲ್ಲಿಸಬೇಕಾಗಿದೆ. ಇವತ್ತು ಇವತ್ತು ನಿಮಗೆಲ್ಲ ಗುರುತಿದೆ, ಕರ್ನಾಟಕದಲ್ಲಿದ್ದಂಥ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ನಮ್ಮ ಅಜಯ್ ಸಿಂಗ್ ರವರು ಬಹಳ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯ ಯಾವ ರೀತಿ ನಿಮಗೆ 5 ಬೇಡಿಕೆಗಳು ಏನು ಕೊಟ್ಟಿತ್ತು, ಇವತ್ತು 5 ಬೇಡಿಕೆಗಳು ಈಡೇರಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದಾರ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು ಕಾಂಗ್ರೆಸ್ ಸರ್ಕಾರ. ಇವತ್ತ ಅದಕ್ಕೆ ಬಂಧುಗಳೇ, ಇವತ್ತು ತಾವೆಲ್ಲ ನೋಡಿದಿರಿ. ನಾನು ಯಾಕೆ ಹೇಳಕ್ಕೆ ಇಚ್ಛಪಡ್ತೀನಿ ಅಂದ್ರೆ, ನಾವು ನುಡದಂತೆ ನಡೆ, ಯಾರಿಗೂ ಕೂಡ ಸುಳ್ಳು ಹೇಳ್ತಕ್ಕಂಥದ್ದಲ್ಲ. ಹಿಂದೆ ಇರ್ತಕ್ಕಂಥ ಇದರಲ್ಲಿ ಕೂಡ ಸಿದ್ದರಾಮಯ್ಯಜಿಯವರ ಸರ್ಕಾರದಲ್ಲಿ ಏನು ನಮ್ಮ ಅಜಯ್ ಸಿಂಗ್ ಹೇಳಿದ್ರು, 165 ಭರವಸೆಗಳು ಕೊಟ್ಟು 158 ಭರವಸೆಗಳು ಈಡೇರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅಂತ. ಬಂಧುಗಳೇ, ಈ ಭಾಗದಲ್ಲಿ ಇವತ್ತು ನಮ್ಮ AICC ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರ ಶ್ರಮ ಭಾಳ ಇದೆ. ಅವ್ರು ನಮ್ಮ ಬೀದರ್ದವರೇ. ಅದು ವಿಶೇಷವಾಗಿ ಭಾಲ್ಕಿ ಮತಕ್ಷೇತ್ರ ವರವಟ್ಟಿ K ಗ್ರಾಮದವರು ಇವತ್ತು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅವ್ರ ಕೊಡುಗೆ ಬಹಳ ಅಪಾರವಾದಂಥ ಕೊಡುಗೆ ಇದೆ. ಇವತ್ತು ಆರ್ಟಿಕಲ್ 371 ಮಾಡಿ ಇವತ್ತು ನಿಮಗೆಲ್ಲ ಗುರ್ತಿದೆ ಯಾವ ರೀತಿ
ನಮ್ಮ ಮಕ್ಕಳಿಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ. ಇವತ್ತು ಬೇರೆ ಬೇರೆ ಇದರಲ್ಲಿ ಇವತ್ತು ಎಲ್ಲ ಇದರಲ್ಲಿ ಬಹಳಷ್ಟು ಅದರಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ. ಇವತ್ತು 700ರಿಂದ 800 ಡಾಕ್ಟರ್ಸ್ ಇವತ್ತು MBBS ಹೋಗ್ತಕ್ಕಂಥದ್ದು ಎಲ್ಲಾದ್ರೂ ಸಿಗ್ತಾ ಇದೆ ಅಂದ್ರೆ ಇದು ನಮ್ಮ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತೇಳಿ. ಇವತ್ತು ತಾವು ಮೋದಿ ಇಲ್ಲ ಮೋದಿ ಏನು ಹೇಳತ್ತ, ಅದರ ಸಲುವಾಗಿ ತಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಇವತ್ತು 8 ಮತಕ್ಷೇತ್ರದಿಂದ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ರಿ. ಇದು ಏನು ಒಂದು ಸಂದೇಶ ಇರ್ತದ ಅಂದ್ರೆ ಇವತ್ತು ಮುಂದೆ ಬರ್ತಕ್ಕಂಥ 7ನೇ ತಾರೀಕು ಏನು ಚುನಾವಣೆ ಇದೆ, ಇವತ್ತು ನಾವೆಲ್ಲರೂ ಒಗ್ಗಟ್ಟದಿಂದ ಇವತ್ತು ಏನು ಸಂದೇಶ ಕೊಟ್ಟಿದ್ರಿ, ಮೂಲೆಯಿಂದ ಜನ ಬಂದಿದ್ರಿ. ಇವತ್ತಿಂಥ ಬಿಸಿಲಿನಲ್ಲಿ ಕೂಡ ಇವತ್ತ ತಾವು ಇಷ್ಟು ಸಮಾಧಾನದಿಂದ ಕುಂತಿದ್ರಿ. ಇವತ್ತು ನಮ್ಮವನೇ, ನಮ್ಮೊಬ್ಬ ಅಣ್ಣ, ನಮ್ಮ ತಮ್ಮ, ನಮ್ಮ ಸೋದರ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಂತಿದ್ದಾನ. ನೀವೆಲ್ಲ ಕೂಡ ಬಂದಿದ್ರಿ. ನಿಮ್ಗೆಲ್ಲರಿಗೆ ಕೋಟಿ ಕೋಟಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ತಾವೆಲ್ಲರೂ ಸೇರಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇವತ್ತು ಪಕ್ಕದ ಜಿಲ್ಲೆಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವತ್ತು ನಮ್ಮ AICC ಅಧ್ಯಕ್ಷರಿದ್ದಾರೆ. ಇವತ್ತು ಈ ಭಾಗದಲ್ಲಿ ಇವತ್ತು ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಇವತ್ತು ಬಾಗಲಕೋಟೆ ಇರ್ಬೋದು, ಇವೆಲ್ಲ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕಾಗಿದೆ. ಇವತ್ತು ಆ ದೃಷ್ಟಿಯಿಂದ ತಾವೆಲ್ಲರೂ ಸೇರಿ ಇವತ್ತು ಈಗಾಗಲೇ PGR ಶಿಂದೆ ಅವರು ಹೇಳಿದ್ರು, ನಮ್ಮೆಲ್ಲರ ಒಕ್ಕಲಿಂದ ಇವತ್ತು ಸಾಗರ್ ಖಂಡ್ರೆ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ. ಯಾರು ಕೂಡ ಅವರು ಇವರು ಎಂಬ ಭಾವನೆ ಇಲ್ಲ. ನಾವೆಲ್ಲರೂ ಸೇರಿ ಇವತ್ತು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು, ನಾನು, ಚಂದ್ರಶೇಖರ್ ಪಾಟೀಲ್ ರವರು, ವಿಜಯ್ ಸಿಂಗ್ ರವರು, ಭೀಮರಾವ್ ಪಾಟೀಲ್ ರವರು ನಾವೆಲ್ಲರೂ ಜೊತೆ ಸೇರಿ ನಾವು ಕೂಡಿ ಚರ್ಚೆ ಮಾಡಿ ಇವತ್ತು ಸಾಗರ್ ಖಂಡ್ರೆ ಅವರಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಕ್ಕಂಥ ಕೆಲಸ ಆಗಿದೆ ಬಂಧುಗಳೇ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಸೇರಿ ನಾವು ನಿನ್ನೆ ಕೂಡ ಹುಮ್ನಾಬಾದಲ್ಲಿ ಒಂದು ಕಾರ್ಯಕರ್ತರ ಸಭೆ ಕೂಡ ಮಾಡಿದ್ವಿ. ಭಾಳ ಒಳ್ಳೆ ರೀತಿಯಿಂದ ನಮ್ಮ ಪಕ್ಷದ ಮುಖಂಡರು ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಇವತ್ತು ನೀವು ಏನು ಸೇರಿದ್ರಿ, ಇದೇ ಹುರುಪು ಬರ್ತಕ್ಕಂಥ ಈಗ ಇದೇ ಹುರುಪು ನಿಮಗೆ ಬರ್ತಕ್ಕಂಥ 7ನೇ ಮೇವರೆಗೆ ಈ ಹುರುಪು ಇರಬೇಕಾಗಿದೆ. ಇವತ್ತು ಸಾಗರ್ ಖಂಡ್ರೆ ಅವರು ಇವತ್ತು ನಿಮ್ಮ ಜೊತೆಯಲ್ಲಿ ಹೇಳಿದಾರೆ, ಪಾಪ ಅವ್ರು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾರ, ಯಾವ ರೀತಿ ಕೆಲಸಗಳು ಮಾಡ್ತಾರ, ಅವ್ರ ವಿಷನ್ ಏನಿದೆ ಎಂಬುದು ಕೂಡ ನಿಮ್ಮ ಎದುರು ಹಂಚ್ಕೊಂಡಿದ್ದಾರೆ. ಇವತ್ತು ನಾವಿದ್ದೀವಿ ಅವ್ರ ಜೊತೆಯಲ್ಲಿ. ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ನಾನಿದ್ದೀನಿ, ರಹೀಂ ಖಾನ್ ಇದ್ದಾರೆ. ನಾವು ಏನೇ ಇದ್ರು ಕೂಡ ಸಾಗರ್ ಖಂಡ್ರೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತಕ್ಕಂಥದ್ದಲ್ಲಿ ನಾವು ತೊಡಗ್ತೀವಿ. ಅದಕ್ಕೆ ದಯಮಾಡಿ ಬರ್ತಕ್ಕಂಥ, ಯಾಕಂದ್ರೆ ಸಮಯ ಆಗಿದೆ, ಇನ್ನು ರಹೀಂ ಖಾನ್ ರವರು, ಇನ್ನು ನಮ್ಮ ಮಿತ್ರರಾದಂಥ ಈಶ್ವರ್ ಖಂಡ್ರೆ ಅವರು ಕೂಡ ಮಾತಾಡಬೇಕಾಗಿದೆ. ಅದ್ರ ಸಲುವಾಗಿ ತಮಗೆಲ್ಲರಿಗೆ ನಾನು ಅಪೀಲ್ ಮಾಡ್ತೀನಿ, ಬರ್ತಕ್ಕಂಥ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತ ಕೊಡಿ. ನೀವು ಹಾಕಿ ಇನ್ನೊಬ್ಬರಿಗೆ ಕರ್ತಂದು ಹಾಕ್ಸಿರಿ, ಅದು ಒಂದು ಒಳ್ಳೆ ಕೆಲಸ ಆಗ್ತದ. ಈ ಕೈಗೆ ಮತ ದೇಶಕ್ಕೆ ಹಿತ ಅಂತ ಇವತ್ತು ನಿಮ್ಗೆಲ್ಲರಿಗೆ ನಾನು ಹೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಹಿರಂಗ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಾಜಿ ಸಚಿವರಾದ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಅವರಿಗೆ ಅನಂತ ವಂದನೆಗಳು. ಇದೀಗ ಮಾನ್ಯ ಪೌರಾಡ